ಮೆಜೆಸ್ಟಿಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸೂಪರ್ ಹಿಟ್ ಚಿತ್ರ. ದರ್ಶನ್ಗೆ ಸಿನಿಮಾ ರಂಗದಲ್ಲಿ ಒಂದು ತಿರುವು ಕೊಟ್ಟ ಚಿತ್ರ. ಈಗ ಇದೇ ಹೆಸರಿನ ಮೆಜೆಸ್ಟಿಕ್ 2 ತೆರೆಗೆ ಬರೋದಕ್ಕೆ ತಯಾರಾಗ್ತಿದೆ. ಈ ಚಿತ್ರಕ್ಕೆ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ನಿರ್ದೇಶಕ ರಾಮು. ಹಲವಾರು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರುವ ರಾಮು ಈ ಚಿತ್ರವನ್ನ ನಿರ್ದೇಶಿಸುತ್ತಿದ್ದು, ಚಿತ್ರವನ್ನ ಡಿಸೆಂಬರ್ ವೇಳೆಗೆ ತೆರೆಯ ಮೇಲೆ ತರಲು ನಿರ್ಧರಿಸಿದ್ದಾರೆ. 25 ವರ್ಷದಿಂದ ಕಷ್ಟ ಬಿದ್ದಿದ್ದೀನಿ. ಸೊ ಕಷ್ಟ ಬಿದ್ದು ಒಂದು 2 ವರ್ಷದಲ್ಲಿ ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡಬೇಕು ಅಂತೇಳಿ ನಮ್ಮ ಆನಂದ ಪ್ರಸಾದ್ನ ಮೀಟ್ ಮಾಡಿ ಅವ್ರ ಸಬ್ಜೆಕ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಮಿಷನ್ ಮಾಡಿದೆ. ಹೇಳಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಹೀರೋ ಯಾರು ಅಂತೆಲ್ಲ ಕೇಳಿದ್ರು. ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವ್ರ ಪರಿಚಯ ಇತ್ತು, ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳಿ ಈ ಥರ ಮಾಡೋಣ, ಅವ್ರು ಕುಡಿದಾರೆ ಇದು ಅಂತೇಳಿ ನಿಮ್ಮ ಮಗನಿಗೆ ಮಾಡೋಣ ಅಂತೇಳಿ ಅವ್ರಿಗೆಲ್ಲ ರೆಡಿ ಮಾಡಿಸಿ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದು ಮೆಜೆಸ್ಟಿಕ್ 2 ಅಂತ ಸಿನಿಮಾ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕಮರ್ಷಿಯಲ್ ಸಬ್ಜೆಕ್ಟ್, ಆ್ಯಕ್ಷನ್ ಓರಿಯೆಂಟೆಡ್ ಇದೆ ಸಿನಿಮಾ. ನೀವು ಮೆಜೆಸ್ಟಿಕ್ ದರ್ಶನ್ ಸಾರ್ದು ಏನು ನೋಡಿದ್ದೀರಾ, ಮೆಜೆಸ್ಟಿಕ್ 2 ಅಲ್ಲಿ ನೀವು ಅದೇ ಥರ ಎಂಜಾಯ್ ಮಾಡ್ತೀರಾ. ಸೊ ಸಾರ್ಗೆ ಯಾವ ರೀತಿ ಬೆಳೆಸಿದ್ರೆ ದರ್ಶನ್ ಸಾರ್ಗೆ ಇದರಲ್ಲೂ ನಮಗೆ ಒಂದು ದಾರಿ ಕೊಡ್ತೀರಾ ಅನ್ನೋದು ನಂಬಿಕೆ ಇದೆ. ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮೆಜೆಸ್ಟಿಕ್ ನೀವು ಹೆಂಗೆ ಟೇಕ್ ಓವರ್ ಮಾಡಿದ್ದೀರಾ 2 ಕೂಡ ಅದೇ ಥರ ಟೇಕ್ ಓವರ್ ಮಾಡ್ತೀನಿ ನಂಬಿಕೆ ನಮಗಿದೆ. ದರ್ಶನ್ ಸರ್ ಯಾಕೆ ಬೆಳೆಸಿದ್ದೀರೋ ಹಾಗೆ ನಮಗೂ ಒಂದು ದಾರಿ ತೋರಿಸ್ತೀರ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ನಮಗೆ ಇದರಲ್ಲಿ ಪ್ರೊಡ್ಯೂಸರ್ ಎಲ್ಲ ಸಹಕಾರ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಚಿತ್ರದ ನಾಯಕನಾಗಿ ನಿರ್ಮಾಪಕ ವಿತರಕರು ಆದ ಶಿಲ್ಪಾ ಶ್ರೀನಿವಾಸ್ ಪುತ್ರ ಹಾಗೂ ರಂಗಭೂಮಿ ಕಲಾವಿದ ಭಾರತ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳಿದ್ದು ಹೀಗೆ. ಬಂದಿರೋದು ಈ ಸಿನಿಮಾ ಹೆಂಗೆ ಬಂತು ಅಂದರೆ, ನಮ್ಮ ಡೈರೆಕ್ಟ್ರು ರಾಮಣ್ಣ ನಮಗೆ ಫೋನ್ ಮಾಡಿ ಒಂದು ಲೈನ್ ಇದೆ ಅಂತ ಹೇಳಿದಾಗ ನಾನು 104 kg ಇದೆ. ಆಮೇಲೆ ಲೈನ್ ತುಂಬ ಇಷ್ಟ ಆಗಿ ಇಂಪ್ರೆಸ್ ಆಯಿತು. ಮತ್ತು ಅವರು ನಮಗೆ ದೇವ್ರು ಕೊಟ್ಟ ಆಪರ್ಚುನಿಟಿ ಥರ ಫಸ್ಟ್ ಫಿಲಮ್ಗೆ ಈ ಥರ ಒಂದು ಟೈಟ್ಲು, ಈ ಥರ ಒಂದು ಸ್ಟಾರ್ ಕಾಸ್ಟು, ಈ ಥರ ಒಂದು ಅದ್ದೂರಿ ಬ್ಯಾನರಲ್ಲಿ ಮಾಡೋ ಥರ ದೇವರು ನಮಗೆ ಅವಕಾಶ ಮಾಡಿಕೊಟ್ಟು, ನಾವು ಪಟ್ಟಿದ್ದು ಶ್ರಮಕ್ಕೆ ಪ್ರತಿಫಲ ಸಿಗ್ತಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರ ತಕ್ಕಂಗೆ ಆ ಕತೆಗೆ ಏನೇನು ಬೇಕೋ, ಫೈಟ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಏನು ತಯಾರಿ ಬೇಕೋ ಅದನ್ನೆಲ್ಲ ಮಾಡಿಕೊಂಡು, ವೇಟ್ ರಿಡಕ್ಷನ್ ಆಗಲಿ ಎಲ್ಲ ಮಾಡಿಕೊಂಡು ನಾನು ಪೂರ್ವ ಸಿದ್ಧತೆಯಿಂದನೇ ಈ ಸಿನಿಮಾ ಮಾಡ್ತಾಯಿದ್ದೀನಿ. ವಿಶೇಷ ಅಂದ್ರೆ ದರ್ಶನ್ಗೆ ಇದ್ದ ದಾಸ ಪಾತ್ರವನ್ನೇ ಇಲ್ಲಿ ಭಾರತ್ ಅದೇ ಹೆಸರಿನಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇನ್ನು ಚಿತ್ರದ ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿರುವ ಸಕಲೇಶ್ಪುರ ಮೂಲದ ಸಂಹಿತಾ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೆಜೆಸ್ಟಿಕ್ 2ನಲ್ಲಿ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ 2ಗೆ ಎಲ್ಲ ಸಪೋರ್ಟು ಕೂಡ ಇದೆ, ಹಾಗೆ ನಿಮ್ಮ ಮೀಡಿಯಾದವ್ರ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ. ನನ್ನ ಕ್ಯಾರೆಕ್ಟರ್ ಬಂದು ಮೆಜೆಸ್ಟಿಕ್ 2ನಲ್ಲಿ ಒಂದು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರೋಂಥ ಹುಡುಗಿ. ಸೊ ಲವ್ ಸ್ಟೋರಿ ಪ್ಲಸ್ ಆ್ಯಕ್ಷನ್ ಮೂವಿ. ಈಗ ನೀವೇನು ದರ್ಶನ್ ಸರ್ದು ಮೆಜೆಸ್ಟಿಕ್ನ ನೋಡಿದರೆ ಅದೇ ರೀತಿ ಮೆಜೆಸ್ಟಿಕ್ 2 ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮೆಜೆಸ್ಟಿಕ್ 2ಗೆ ನನಗೆ ಒಂದು ಚಾನ್ಸ್ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ ಹಾಗೆ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಹುಮುಖ್ಯವಾಗಿ ಭರತ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಿ ಈಸ್ ದ ಹೀರೋ. ಆ್ಯಂಡ್ ಕಂಪ್ಲೀಟ್ ಮೆಜೆಸ್ಟಿಕ್ 2ಗೆ ನನ್ನ ಪರ್ಸ್ನಲ್ ಕಾಸ್ಟ್ಯೂಮರ್ ಫಾರ್ ಎವರ್ ನವೀನ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೆಜೆಸ್ಟಿಕ್ 2. ಥ್ಯಾಂಕ್ ಯು. ಇನ್ನು 10 ದಿನಗಳ ಕ್ಲೈಮ್ಯಾಕ್ಸ್ ಬಾಕಿ ಇದ್ದು, ಇದಕ್ಕಾಗಿ ನೆಲಮಂಗಲ ಬಳಿ ಸೆಟ್ ಹಾಕಿದ್ದು ಅಲ್ಲಿ ಕ್ಲೈಮ್ಯಾಕ್ಸ್ ನಡೆಯಲಿದೆ. ನಂತರ ಪ್ರೀ ಪ್ರೊಡಕ್ಷನ್ ಮುಗಿದು ಡಿಸೆಂಬರ್ ವೇಳೆಗೆ ಚಿತ್ರ ತೆರೆಯ ಮೇಲೆ ಬರಲಿದೆ ಅನ್ನೋದು ನಿರ್ದೇಶಕರ ಮಾತು. ಸೊ ಅದ್ದೂರಿಯಾಗಿ ಒಂದು ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀನಿ. 10 days ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇನ್ನು 35 days ಶೆಡ್ಯೂಲ್ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಡಿಸೆಂಬರ್ 24ಕ್ಕೆ ರಿಲೀಸ್ ಪ್ಲಾನ್ ಇದೆ. ಕ್ಲೈಮ್ಯಾಕ್ಸು ಇಲ್ಲಿ ನೆಲಮಂಗಲ ಹತ್ರ ಮಾಡ್ತಾ ಇದ್ದೀವಿ. ಸೆಟ್ ಹಾಕಿದ್ದೀವಿ. ಸೆಟ್ಟಲ್ಲಿ ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀವಿ. ಜನವರಿಗೆ ಬರ್ತಾ ಇದೆ ಸಿನಿಮಾ, ರೆಡಿ ಆಗ್ತಾ ಇದೆ. ಇನ್ನು 35 days ಶೆಡ್ಯೂಲ್ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸೋಮವಾರದಿಂದ ಕ್ಲೈಮ್ಯಾಕ್ಸ್ 10 days ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀವಿ. ಅದು ಬಜೆಟ್ ಒಂದು 35-40 ಲಕ್ಷ ರೂಪಾಯಿ ಆಗುತ್ತೆ ಅದು ಕ್ಲೈಮ್ಯಾಕ್ಸ್ ಮಾಡೋದಕ್ಕೆ. ಸೊ ಅದ್ದೂರಿಯಾಗಿ ಒಂದು ಪ್ಲಾನ್ ಮಾಡಿ ಸೆಟ್ ಹಾಕೊಂಡು ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀವಿ. ಡಿಸೆಂಬರ್ 24 ಇಲ್ಲ ಡಿಸೆಂಬರ್ ಪೊಂಗಲ್ ಒಳಗೆ ಬಂದುಬಿಡ್ತೀವಿ. ರೆಡಿ ಆಗ್ತಾ ಇದೆ ಪ್ರಾಜೆಕ್ಟ್. ಆ್ಯಕ್ಚುಲಿ ತಗೊಂಡಿದ್ದೀವಿ, ಆದರೆ ಬರ್ತೀವಿ. ಇಲ್ಲಾಂದರೆ ಡಿಸೆಂಬರ್ 24ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಾವು. ಇನ್ನು ಮೆಜೆಸ್ಟಿಕ್ನಲ್ಲಿ ಅಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ವನಿತಾ ವಾಸು ಪಾತ್ರಕ್ಕೆ ಹಿರಿಯ ನಟಿ ಶ್ರುತಿ ಇದೀಗ ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ಮೆಜೆಸ್ಟಿಕ್ ಚಿತ್ರದ ರೀತಿ ಈ ಚಿತ್ರವು ಯಶಸ್ವಿಯಾಗಲಿ ಅನ್ನೋದು ಚಿತ್ರತಂಡದ ಮಾತಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್.